ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಮತ್ತು ವಿರಾಜಪೇಟೆ ಪುರಸಭೆ ಹಾಗೂ ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ಇವರ ಸಹಯೋಗದಲ್ಲಿ ಸಂವಿಧಾನ ಶಿಲ್ಪಿ ಡಾ. ಬಿ. ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಹಾಗೂ ಹಸಿರು ಕ್ರಾಂತಿಯ ಹರಿಕಾರರಾದ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮ ದಿನಾಚರಣೆಯನ್ನು ಪೊನ್ನಂಪೇಟೆಯ ಸರಕಾರಿ ಜೂನಿಯರ್ ಕಾಲೇಜು ಸಭಾಂಗಣದಲ್ಲಿ ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಸಿ.ಎಸ್. ಸಂಜನಾ ಅವರ ಅಧ್ಯಕ್ಷತೆಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಅಜ್ಜಿ ಕುಟೀರ ಎಸ್. ಪೊನ್ನಣ್ಣವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಡಾ. ಬಿ. ಆರ್. ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದವರು, ಡಾ. ಬಿ. ಆರ್. ಅಂಬೇಡ್ಕರ್ ಅವರು ಕೇವಲ ದಲಿತ ಸಮುದಾಯಕ್ಕಷ್ಟೇ ಅಲ್ಲದೆ ಪ್ರತಿಯೊಬ್ಬರಿಗೂ ಸ್ಫೂರ್ತಿ. ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ದೊರೆತಾಗ ಪೂರ್ಣವಾಗಿ ಅಸ್ಪೃಶ್ಯತೆ ಯಾವಾಗ ತೊಲಗುತ್ತದೆಯೋ ಅಂದೇ ಸಂಪೂರ್ಣ ಸ್ವರಾಜ್ಯ ಸಿಗುತ್ತೆ ಎಂದಿದ್ರು. ಸಂವಿಧಾನದಲ್ಲಿ ಸಮಾನತೆಯ ಹಕ್ಕಿದ್ದರೂ ಮನಸ್ಸಿನಾಳದಲ್ಲಿ ಸಮಾನತೆಯನ್ನು ಒಪ್ಪದಿರುವ ಹಲವಾರು ಜನಾಂಗದವರಿದ್ದಾರೆ. ಪ್ರತಿಯೊಬ್ಬರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದರು. ಸ್ಫೂರ್ತಿ ಬರೀ ದಲಿತ ಸಮುದಾಯಕ್ಕೆ ಮಾತ್ರ, ಪ್ರತಿಯೊಬ್ಬ ಈ ದೇಶದಲ್ಲಿ ಹುಟ್ಟಿದಂಥ ಬಡವರಿಗೆ, ಪ್ರತಿಯೊಬ್ಬ ಶೋಷಿತರಿಗೆ, ಪ್ರತಿಯೊಬ್ಬ ಅನ್ಯಾಯಕ್ಕೆ ಗುರಿಯಾದಂಥವರು, ಯಾರಿಗೆ ಧ್ವನಿಯನ್ನ ಐತಿಹಾಸಿಕವಾಗಿ ಕಿತ್ಕೊಂಡಿದ್ದಾರೆ, ಅವರೆಲ್ಲರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು, ಅವರ ಜೀವನ ಚರಿತ್ರೆ ಅದನ್ನು ಮಾಡಿ ಸ್ಫೂರ್ತಿ. ಅದನ್ನು ತಿಳ್ಕೋಬೇಕು. ನಾವಿವತ್ತು ಬಡತನ ಹೆಚ್ಚಿದೆ, ಅಸ್ಪೃಶ್ಯತೆ ಪೂರ್ಣವಾಗಿ ಹೋಗಿದೆ ಅಂತ ಯಾರು ಕೂಡ ಹೇಳಿದ್ರು. ಬಾಬಾ ಸಾಹೇಬರ ಮಾತಿನಲ್ಲೇ ನಮಗೆ ಸ್ವತಂತ್ರ ಸಿಕ್ಕಾಗ ನಾನು ಒಪ್ಪೋದಿಲ್ಲ ಇದನ್ನ ಅಂತ. ಪೂರ್ಣವಾದಂಥ ಸ್ವತಂತ್ರ ಬೇಕು, ಸಂಪೂರ್ಣ ಸ್ವರಾಜ್. ಇಲ್ಲ ಬರೀ ಬ್ರಿಟಿಷರಿಂದ ಸ್ವತಂತ್ರ ಅಲ್ಲ, ಜಾತಿ ಪದ್ಧತಿಯಿಂದ ಸ್ವತಂತ್ರ, ಅಸ್ಪೃಶ್ಯತೆಯಿಂದ, ಅಸಮಾನತೆಯಿಂದ ನಾವು ಸ್ವತಂತ್ರರಾಗಬೇಕು ಅಂದರೆ ಇದು ಮಾನಸಿಕವಾದಂಥ ವಿಷಯ. ಸಂವಿಧಾನದಲ್ಲಿ ಸಮಾನತೆಯನ್ನು ಕೊಟ್ಟಿದ್ದಾರೆ. ಆರ್ಟಿಕಲ್ 14 ಈಕ್ವಾಲಿಟಿ ಇನ್ ಲಾ. ಆದರೆ ಮನಸ್ಸಿನಲ್ಲಿ, ಅಂತರಾಳದಲ್ಲಿ ಇವತ್ತು ಸಮಾನತೆಯನ್ನು ಒಪ್ಪದೇ ಇರುವಂಥ ಜನಾಂಗ, ಒಪ್ಪದೇ ಇರುವಂಥ ವರ್ಗ ಇವತ್ತು ಕೂಡ ಅಸ್ತಿತ್ವದಲ್ಲಿದೆ ನಮ್ಮ ಸಮಾಜದಲ್ಲಿ. ಅದರಿಂದ ಬಾಬಾ ಸಾಹೇಬ್ ಅವರ ಕಲ್ಪನೆ ಸಂಪೂರ್ಣ ಸ್ವರಾಜ್ ಸಂವಿಧಾನದ ಮೂಲಕ ಈ ದೇಶದಲ್ಲಿ ತರಬೇಕು ಅಂತ ಹೇಳುವಂಥ ಪ್ರಯತ್ನ ಅದು ಕೂಡ ಪೂರ್ಣವಾಗಿಲ್ಲ. ಇವತ್ತಿಗೂ ಅವ್ರು ಹುಟ್ಟಿ 135 ವರ್ಷ ನಂತರ ಹೇಳಿದ್ರೆ ಬಹಳ ನೋವಿದೆ. ಕೊಡಗು ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಪರಶುರಾಮ್, ಆಲ್ ಇಂಡಿಯಾ ದಲಿತ ರೈಟ್ಸ್ ಮೂವ್ಮೆಂಟ್ನ ರಾಜ್ಯ ಸಂಚಾಲಕ ರಮೇಶ್ ಮಾಯಮುಡಿ, ಕೊಡಗು ಹಾಗೂ ಮೈಸೂರು ಜಿಲ್ಲಾ ಸಂಚಾಲಕ ಎಚ್.ಎಸ್. ಕೃಷ್ಣಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಬಾಳೆಲೆ ವಿಜಯಲಕ್ಷ್ಮಿ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಡಾ. ಜೆ. ಸೋಮಣ್ಣ ಅವರು ಡಾ. ಅಂಬೇಡ್ಕರ್ ಅವರ ಕುರಿತು ಉಪನ್ಯಾಸವನ್ನ ನೀಡಿದರು. ಅದನ್ನೆಲ್ಲವನ್ನೂ ಕೂಡ ಅವರು ಸಹಿಸಿಕೊಂಡು ಹೋಗ್ತಾರೆ. ಆದರೆ ಅಲ್ಲಿ ಭೀಕರವಾದ ಅಸ್ಪೃಶ್ಯತೆ ಕಟ್ಟದೇ ಇದ್ರು ಕೂಡ ಆ ಶಾಲೆಯಲ್ಲಿ ಪ್ರತ್ಯೇಕವಾದ 2 ಮಡಿಕೆಗಳನ್ನು ಇಟ್ಟಿರ್ತಾರೆ ಕುಡಿಲಿಕ್ಕೆ ನೀರನ್ನು. 2 ಮಡಿಕೆಗಳನ್ನ, ಒಂದು ಮಡಿಕೆ ಅಸ್ಪೃಶ್ಯೇತರರಿಗೆ, ಇನ್ನೊಂದು ಮಡಿಕೆ ಅಸ್ಪೃಶ್ಯರ ಮಕ್ಕಳಿಗೆ. ಈ 2 ಮಡಿಕೆಯನ್ನು ಕುಡಿಯಿರಲ್ಲ, ಯಾಕೆ ಕುಡಿಯಿರಂತ ಕೇಳಿದಾಗ, ಹೋದಪ್ಪ ಆ ಮಡಿಕೆ ನೀವು ಮುಟ್ಟಬಾರ್ದು, ಈ ಮಡಿಕೆಯಲ್ಲಿ ನೀವು ನೀರನ್ನು ಕುಡಿಬೇಕಂತ ಅಧ್ಯಾಪಕರು ಹೇಳ್ತಾರೆ. ಸುದೀರ್ಘ ಪ್ರಯಾಣವನ್ನ ನಾವು ಕೇವಲ 10 ನಿಮಿಷದಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ನಾನು ಆದಷ್ಟು ಬೇಗ ಮುಗಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಆ 2 ಮಡಿಕೆಗಳನ್ನು ಇಟ್ಟಾಗ ಆಗಲೇ ಈ ಮಗುವಿನ ಅಸ್ಪೃಶ್ಯತೆ ಆವಾಗ ಮನವರಿಕೆ ಆಗ್ತದೆ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತನಗೆ ಪ್ರತ್ಯೇಕವಾಗಿ ನೀರು ಕುಡಿಲಿಕ್ಕೆ ಇಟ್ಟಿರಲ್ಲ ಆ ಮಡಿಕೆಯನ್ನು ಅಲ್ಲೇ ಒಳಗಾಗಿ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾರೆ ಬಾಬು ಜಗಜೀವನ್ ರಾಮ್ ಅವರು. ವಿರಾಜಪೇಟೆಯ ಸರ್ವೋದಯ ಕಾಲೇಜು ಸಹಾಯಕ ಪ್ರಾಧ್ಯಾಪಕರಾದ ಎಚ್.ಆರ್. ಗಿರೀಶ್ ಅವರು ಬಾಬು ಜಗಜೀವನ್ ರಾಮ್ ಅವರ ಕುರಿತು ಮಾತನಾಡಿದರು. ಮಂತ್ರಿ ಅವಶ್ಯಕತೆ ಇತ್ತು. ಹಣಕಾಸಿನ ಮಂತ್ರಿ ಅವಶ್ಯಕತೆ ಇರಲಿಲ್ಲ. ಹಣಕಾಸಿನ ಮಂತ್ರಿಗೋಸ್ಕರ ಮಾಡೋಕ್ಕೋಸ್ಕರ ಅವ್ರನ್ನ ಬರೋಡಾಗಿ ಕಳಿಸ್ಕೊಳ್ತಾರೆ. ಬರೋಡಾಗಿ ಬಂದು ಕೂಡ ಅಲ್ಲಿರ್ತಕ್ಕಂಥ ಅವರ ಉನ್ನತ ವರ್ಗದ ವ್ಯಕ್ತಿಗಳು ಅವರನ್ನ ಹಣಕಾಸು ಮಂತ್ರಿ ಆಗಲಿಕ್ಕೆ ಬಿಡೋದಿಲ್ಲ. ಲಾಸ್ಟ್ ಅವರಿಗೆ ಹಣಕಾಸು ಮಂತ್ರಿ ಆಗದ ಉದ್ದೇಶ ಬಂದು ಕೂಡ ಮಿಲಿಟರಿ ಕಾರ್ಯದರ್ಶಿಯಾಗಿ ಅವರನ್ನ ಆಯ್ಕೆ ಮಾಡ್ತಾರೆ. ಮಿಲಿಟರಿ ಕಾರ್ಯದರ್ಶಿ ಆದರೂ ಕೂಡ ಅವರಿಗೆ ಈ ಜಾತಿಯ ಡಿಸ್ಕ್ರಿಮಿನೇಷನ್ ಹೋಗೋದಿಲ್ಲ. ಜಾತಿ ಅಂತ ಹೇಳೋದು ಪುನಃ ಅಲ್ಲಿ ಅವರಿಗೆ ತೊಂದರೆ ಆಗ್ತಾ ಇರ್ತದೆ. ಅಲ್ಲಿ ಕೂಡ ಅವ್ರು ಏನ್ ಮಾಡ್ತಾರೆ, ತನ್ನ ಕೆಲಸವನ್ನ ಬಿಡಬೇಕಾದ ಚಾನ್ಸ್ ಬರ್ತದೆ. ಅದರ ಅಲ್ಲಿ ಒಂದು
ಒಂದು ಅಸ್ಪೃಶ್ಯತೆ ಅವ್ರನ್ನ ಎಲ್ಲೂ ಕೂಡ ಬಿಟ್ಟಿಲ್ಲ. ಅವ್ರು ನಿಜವಾಗ್ಲೂ ಹೊರದೇಶದಿಂದ ಈ ಅಸ್ಪೃಶ್ಯತೆ ಅವ್ರಿಗೆ ಕಂಡಿಲ್ಲ. ಅವ್ರು ಯಾವುದೋ ಒಂದು ಭಾಗಕ್ಕೆ ಬರ್ತಾರೆ, ಭಾಗಕ್ಕೆ ಬಂದಾಗ ಎಲ್ಲರೂ ಕೂಡ ಅವರಿಗೆ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಆ ಸ್ಥಿತಿ ಅವರಿಗೆ ಕಾಣುತ್ತೆ. ಈ ಅಸ್ಪೃಶ್ಯತೆ ಅವರಿಗೆ ಬಾಲ್ಯದಿಂದಲೂ ಕೂಡ ಅವರಿಗೆ ಅನುಭವಿಸ್ತಲೇ ಬಂದಿದ್ದಾರೆ. ಬಾಲ್ಯದ ಮನುಷ್ಯ ಒಂದು ದೊಡ್ಡವರಾದ್ರೂ ಕೂಡ ಒಂದು ಕೆಲಸಕ್ಕೆ ಸೇರಿದ್ರು ಕೂಡ ಅಲ್ಲಿ ಕೂಡ ಅಸ್ಪೃಶ್ಯತೆ ಅಂದ್ರೆ ಅವ್ರಿಗೆ ಬಿಡುವುದಿಲ್ಲ. ಕಾರ್ಯಕ್ರಮದಲ್ಲಿ ಪೊನ್ನಂಪೇಟೆ ತಹಶೀಲ್ದಾರ್ ಸಿಎಸ್ ಸಂಜನಾ, ವಿರಾಜಪೇಟೆ ತಹಶೀಲ್ದಾರ್ ಪಿಸಿ ಪ್ರವೀಣ್, ಪೊನ್ನಂಪೇಟೆ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಕೆಸಿ ಅಪ್ಪಂಡ, ಪೊನ್ನಂಪೇಟೆ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಜೆಬಿ ಆಶಾ, ಪೊನ್ನಂಪೇಟೆ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕಾಳಿಮಾಡ ಪ್ರಶಾಂತ್, ವಿರಾಜಪೇಟೆ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪಿವಿ ಜಾನ್ಸನ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಚಂಪಾ ಗಗನ, ಪೊನ್ನಂಪೇಟೆ.